ರಾಜಧಾನಿ ಬೆಂಗಳೂರಿನಲ್ಲಿ ಪದೇ ಪದೇ ಹಿಂದಿ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ. ಹಿಂದಿ ವಾಲಾಗಳನ್ನು ಕಡಿವಾಣ ಹಾಕಬೇಕು, ಅವರ ದಬ್ಬಾಳಿಕೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದೇ ಬಂತು. ಬಟ್ ಹಿಂದಿ ವಾಲಾಗಳ ದಬ್ಬಾಳಿಕೆ ಮಾತ್ರ ನಿಲ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಹಿಂದಿ ಭಾಷಿಕರ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಮಹಿಳಾ PSI ಮೇಲೆ ಹಿಂದಿ ಮಾತನಾಡುವಂಥ ವ್ಯಕ್ತಿ ದರ್ಪವನ್ನು ತೋರಿದ್ದಾನೆ. ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರು ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ PSI ಬಂದು ಮಾತನಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಈ ಹಿಂದಿ ಭಾಷಿಕ ದರ್ಪವನ್ನು ಮೆರೆದಿದ್ದಾನೆ, ಅನುಚಿತವಾಗಿ ವರ್ತಿಸಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅದಾದ ನಂತರ ಹಿಂದಿ ವಾಲನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕೋ ಕೊಟ್ಟಿದ್ದಾರೆ. ಬಟ್ ರಾಜಧಾನಿ ಬೆಂಗಳೂರು, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಕನ್ನಡ ಮಾತಾಡಬೇಕು, ಕನ್ನಡ ಮಾತಾಡಿ ಕಲೀರಿ ಅಂತ ಹೇಳಿ ಬುದ್ಧಿ ಮಾತು ಹೇಳ್ತೀವಿ, ಕೇಳಲ್ಲ. ನೋಡಿ, ಗಮನಿಸ್ತಾ ಇದ್ರ ಫಸ್ಟ್ ಆತ ಏನು ಮಾತನಾಡಿದ್ದಾನೆ ಅಂತ ನೋಡ್ಕೊಂಡ್ ಬನ್ನಿ. किसको बुलाना बोलिए अब दिखाइए, अगर रिकॉर्डिंग दिखाओ मेरे को जो बोलेंगे वो। हमारा ड्राइवर चला गया, मेरे को बोला मैं आया नहीं क्यों जाऊंगा मैं ऊपर? मैं तो ऊपर 2 घंटा से मैं ऊपर हूँ। हिंदी में बात करो, हिंदी में। कन्नड़ा बढ़ता ही ला, कन्नड़ा बढ़ता ही ला, कन्नड़ा बढ़ता ही ला, कन्नड़ा बढ़ता ही ला। हिंदी में बोलो, हिंदी में बोलो, हिंदी में बोलो, क्या बोल रहा हूँ? हिंदी में बोलो, हिंदी में बोलो, समझ नहीं आता ना? क्या हिंदी में बोलो, हिंदी, इंग्लिश, कन्नड़ा ನೋಡಿ ಅವನು ಎಷ್ಟು ಮಾತಾಡ್ತಾನೆ, ನೋಡಿ ಅವನು ಎಷ್ಟು बुला जिसको बुलाना है। क्या बोल रहा हूँ? हिंदी, इंग्लिश। ಏಯ್ ಸುಮ್ಮನೆ ಎಷ್ಟು ಮಾತಾಡ್ತೀಯ ನೀನು? ಮಾತಾಡ್ತೀಯ ನೀನು? बोले इंग्लिश, हिंदी नहीं समझ आते क्या? ಏಯ್ ಸುಮ್ಮನೆ ಮಾತಾಡ್ತೀಯ, ಏನ್ ಮಾತಾಡ್ತೀಯ ನೀನು? ಒಂದು ವಯಸ್ಸೆಲ್ಲ ಕಲ್ಸ್ಕೊಳಮ್ಮ ಇಲ್ಲಿ. बुला जिसको बुलाना, ವಯಸ್ಸೆಲ್ಲ ಕಲ್ಸ್ಕೊಳಮ್ಮ ಇಲ್ಲಿ. बुलाओ वैसा को बुलाओ। ಅವನು ಎಷ್ಟು ಮಾತಾಡ್ತಾನೆ ನೋಡಿ, ಎಷ್ಟು ಮಾತಾಡ್ತಾನೆ ನೋಡಿ ಅವನು. हिंदी, इंग्लिश, इधर आओ। ನೀವು ಮಾತಾಡ್ಬೇಕಪ್ಪ. फिर बोले हिंदी, बोलो हिंदी। ಇಲ್ಲ ನಾವು ಕನ್ನಡ मेरे को नहीं समझ में आ रहा क्या बोल रहे हो तुम। माताड़ते बोल रहा हूँ मैं एक बार। ಬಾರಪ್ಪ ಇಲ್ಲಿ. ಬಂದ್ ಮಾಡ್ರಿ. मैं इधर ही हूँ, बुलाओ जिसको बुलाना। ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಗಮನಿಸ್ತಾ ಇದ್ವಿ ವಿಡಿಯೋವನ್ನು. ಏನಿತನ ಪ್ರಾಬ್ಲಮ್ ಏನಾಗಿತ್ತಂತೆ, ಯಾವ ವಿಚಾರಕ್ಕಾಗಿ ಗಲಾಟೆ ಆಗಿರುವಂಥದ್ದು? ಎಸ್, ಕಾರ್ ಪಾರ್ಕಿಂಗ್ ವಿಚಾರವಾಗಿ PSI ಏನಿದ್ದಾರೆ ಅವರು ಬಂದು ಈತನನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾತಿನ ನಡುವೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ PSI ಅವ್ರಿಗೆ ಕನ್ನಡದಲ್ಲಿ ಆತನಿಗೆ ಕೇಳ್ತಾನೆ ಇದ್ದಾರೆ, ಅಂದ್ರೆ ಕನ್ನಡದಲ್ಲಿ ಆತನಿಗೆ ಇದಾಗುವಂತಹ ಒಂದು ಭಾಷೆಯಲ್ಲಿ ಕೇಳ್ತಾನೆ ಇದ್ದಾರೆ. ಮತ್ತು ಅಕ್ಕಪಕ್ಕದಲ್ಲಿದ್ದಂತಹ ವ್ಯಕ್ತಿಗಳಿಂದಲೂ ಕೂಡ ಹಿಂದಿಯಲ್ಲಿ ಮಾತನಾಡುವ ಮುಖಾಂತರ ಆತನನ್ನ ಪ್ರಶ್ನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆತ ಆ ಮಟ್ಟಕ್ಕೆ, ಅಂದ್ರೆ ಒಂದು ಕಿರಿಚಾಡುತ್ತಾ ಒಬ್ಬ ಮಹಿಳಾ PSI ಮೇಲೆ ಒಂದು ದರ್ಪವನ್ನ ತೋರಿರುವಂತದ್ದು. ಮತ್ತೆ ಈಗಾಗಲೇ ನೀವು ವಿಡಿಯೋಗಳಲ್ಲಿ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಆತ ಹೈಪರ್ ಟೆನ್ಷನ್ ಅಲ್ಲಿ ಈ ರೀತಿಯಾಗಿ ಕಿರ್ಚಾಡುತ್ತಾ ಒಂದು ಮಾತನಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಮತ್ತು ಮೊದಲನೇದಾಗಿ ಇಲ್ಲಿ ಬಂದಂತಹ ವ್ಯಕ್ತಿಗಳು ಅಟ್ಲೀಸ್ಟ್ ಸ್ಥಳೀಯರಿಗೆ ಒಂದು ಗೌರವ ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು. ಆದ್ರೆ ಇಲ್ಲಿ ಪೊಲೀಸರ ಮೇಲೆಯೇ ದರ್ಪವನ್ನ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಸದ್ಯ ಲಾ ಅಂಡ್ ಆರ್ಡರ್ ಪೊಲೀಸರು ಏನಿದ್ದಾರೆ, ಅಂದ್ರೆ ಇಂದಿರಾನಗರ ಪೊಲೀಸರು ಆತನ ಒಂದು ವಶಕ್ಕೆ ಪಡೆದು ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ, ಅಂದ್ರೆ ಕರ್ತವ್ಯ ನಿರತ ಸಿಬ್ಬಂದಿಗಳ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡುವಂತದ್ದು ಮತ್ತು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಒಂದು ಸೆಕ್ಷನ್ ಗಳನ್ನ ಹಾಕಿ ಆತನ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಆತನಿಗೆ ತಿಳಿ ಹೇಳುವಂತಹ ಒಂದು ಕೆಲಸಗಳನ್ನು ಕೂಡ PSI ಮಾಡ್ತಾ ಇದ್ರು. ಆದ್ರೆ ಆತ ಹಿಂದಿ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಹಿಂದಿ ಕನ್ನಡ ಬರಲ್ಲ ನಮ್ಗೆ, ಹಿಂದಿಯಲ್ಲಿ ಮಾತಾಡಿ, ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳಿ ಕಿರ್ಚಾಡಿ ಈ ರೀತಿಯಾದಂತಹ ಒಂದು ಕಿರಿಕನ್ನ ಮಾಡುವಂಥದ್ದು, ಅಂದ್ರೆ ಹೈ ಡ್ರಾಮಾ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಹಿಂದಿ ಅಂತ ಹೇಳಿದ್ರೆ ಅವ್ರೇನು ಅತೀತರಲ್ಲ. ಇಲ್ಲಿ ಬಂದಂತಹ ವ್ಯಕ್ತಿಗಳಿಗೂ ಕೂಡ ಅವರು ಒಂದು ಮರ್ಯಾದೆಯನ್ನು ಕೊಡಬೇಕಾಗುತ್ತೆ. ಮತ್ತು
ಅವರ ಭಾಷೆಯಲ್ಲಿ ಅಲ್ಲ ತಾಳ್ಮೆಯಿಂದ ವರ್ತನೆ ಮಾಡುವಂತದ್ದು ಪ್ರತಿಯೊಬ್ಬನ ವ್ಯಕ್ತಿಯ ಕರ್ತವ್ಯ ಆಗಿದೆ. ಯಾರು ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ನೋ ಏನಿತ ಯಾರಿತ ಸಂಪರ್ಕ ಕಡಿತವಾಗಿರುವಂಥದ್ದು. ಹಿಂದಿ ಭಾಷಿಕರ ದಬ್ಬಾಳಿಕೆ ರಾಜಧಾನಿಯಲ್ಲಿ ಪದೇ ಪದೇ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಕೂಡ ವರದಿಗಳಲ್ಲಿ ನೋಡ್ತಾ ಇದ್ದೀರಾ, ವರದಿಗಳನ್ನು ಕೇಳಿದ್ದೀರಾ. ಅದಕ್ಕೆ ಸಾಕ್ಷಿ ಅಂತ ಇದೊಂದು ಘಟನೆ ಕೂಡ ಆಗಿದೆ. ಈತನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಕೊಟ್ಟ ಬಳಿಕ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೋಬಾರ್ದಿತ್ತು, ನಿಮಾನ್ಸ್ಗೆ ಕರ್ಕೊಂಡು ಹೋಗ್ಬೇಕಿತ್ತು. ಪಾಪ ಹೈಪರ್ ಟೆನ್ಷನ್ ಆಗಿದ್ದಾನೆ, ಏನು ಪ್ರಾಬ್ಲಮ್ ಅಂತ ಕೇಳಬೇಕಿತ್ತು. ಏನ್ ಮಾತಾಡ್ತೀಯ ನೀನು? ಒಂದು ವಯಸ್ಸೆಲ್ಲ ಕಲ್ಸ್ಕೊಳಮ್ಮ ಇಲ್ಲಿ, ವಯಸ್ಸೆಲ್ಲ ಕಲ್ಸ್ಕೊಳಮ್ಮ ಇಲ್ಲಿ. ಅವ್ನು ಎಷ್ಟು ಮಾತಾಡ್ತಾ ನೋಡಿ, ಎಷ್ಟು ಮಾತಾಡ್ತಾ ನೋಡಿ ಅವನು.